ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇಂದ ಮಹಾಮಂಡಲೇಶ್ವರಾದ ಮಮತಾ ಕುಲಕರ್ಣಿ ಅವರ ಮೇಲಿರುವ ಆರೋಪವೆಂದರೆ ಇವರ ಈ ಧಾರ್ಮಿಕ ರೂಪ ನಾಟಕ ಎಂಬುದು. ನಾನ್ ನಿಮ್ಮನ್ನ ಮಮತಾಜಿ ಅಂತಂದ್ರು, ಯಮಾಯಿ ನಂದಗಿರಿ ಅಂದ್ರು ಸರಿ, ಆದ್ರೆ ಜನ ಏನ್ ಹೇಳ್ತಾ ಇದ್ದಾರೆ, ಈ ನಿಮ್ಮ ರೂಪ ಏನಿದೆ, ಕಾವಿ ವಸ್ತ್ರದ್ದು, ಸನ್ಯಾಸಿದು, ರುದ್ರಾಕ್ಷಿ ಮಾಲೆಯದ್ದು, ಇದೊಂದು ರೋಲು, ಕ್ಯಾರೆಕ್ಟರು, ಡ್ರಾಮಾ, ಇದು ಕೆಲವೇ ದಿನಗಳ ಮಾತು ಇದು ಅಂತಾರೆ. ಆಕ್ಚುಲಿ ಇದು ಕೆಲವೇ ದಿನಗಳ ಮಾತಾಗಿದ್ರೆ, ತಾವು 12 ವರ್ಷ ಅಂದ್ರಿ, ನಂದು 23 ವರ್ಷ ತಪಸ್ಸು. ಹಾಗಾಗಿ ನಾನೆಲ್ಲೂ ಕಾಣಿಸಿಲ್ಲ. 2000ದಿಂದ 2012 ತನಕ ನಾನು ತುಂಬಾ ಕಡಕ್ಕಾಗಿ ತಪಸ್ ಮಾಡ್ದೆ. ಸೊ ಹೇಳ್ತಾರಲ್ಲ, ಮಹಾಮಂಡಲೇಶ್ವರನ ಯಾರೂ ಮಾಡೋದಿಲ್ಲ ಅಂತ. ನೀವಾಗಿದ್ರೆ ನೀವು ಹೇಳಿ, ನೀವೇನ್ ಮಾಡ್ತಿದ್ರಿ? ಈ ಬಟ್ಟೆಗಳು ಕೇವಲ ಒಂದು, ಆಕ್ಚುಲಿ ನಾನಿದನ್ನ ಧರ್ಸಕ್ಕೆ ತಯಾರಿರ್ಲಿಲ್ಲ. ನಾನ್ ಯಾವುದೇ ವಸ್ತುಗೂ ಕಟ್ಬೀಳಕ್ಕಿಷ್ಟ ಇರ್ಲಿಲ್ಲ. ಬಿಕಾಸ್ ನನ್ಗಂತೂ ನಾನೇನು ತಪ್ಪು ಮಾಡ್ದೆ ಅಂತ ಅನ್ಸಲ್ಲ. ಇದು ಅಫಿಷಿಯಲಿ ಬಹುಶಃ ಮಹಾಶಕ್ತಿ, ಮಹಾಕಾಳಿ, ಮತ್ತಿದು ಮಹಾಕುಂಭ ಬೇರೆ, ಮತ್ತಿದು ಮಹಾದೇವನ್ ಭೂಮಿ ಬೇರೆ. ಮತ್ ನಾನು ಮಹಾಕಾಲ, ಮಹಾಕಾಳಿಯ ಸಾಕಷ್ಟು ಜಪ ಮಾಡಿದೀನಿ, ತುಂಬಾ ತಪಸ್ ಮಾಡಿದ್ದೀನಿ. ಒಂದೊಂದ್ಸಲ ನನ್ಗೆ ತುಂಬಾ ಭಯ ಆಗೋಗತ್ತೆ. ಒಂದೊಂದ್ಸಲ ಪ್ರಚಂಡ ಚಂಡಿಕೆ ಹೊರಗ್ ಬಂದ್ಬಿಡ್ತಾಳೆ. ಎಲ್ಲಕ್ಕಿಂತ ಹೆಚ್ಚಿನ ವಿವಾದ ಆಗ್ತಿರೋದು ನಿಮ್ಮನ್ನ ಮಹಾಮಂಡಲೇಶ್ವರ ಮಾಡಿದ್ದಕ್ಕೆ, ಅದರಲ್ಲೂ ಕಿನ್ನರ ಅಖಾಡಾಗೆ. ಈಗ ನೀವು ಕಿನ್ನರಿ ಅಂತೂ ಅಲ್ಲ, ನೀವೊಬ್ಬ ಸ್ತ್ರೀ. ನಮ್ಮ ಏನು ಮಹಾಮಂಡಲೇಶ್ವರ ಡಾಕ್ಟರ್ ಆಚಾರ್ಯ ಲಕ್ಷ್ಮೀ ನಾರಾಯಣ ತ್ರಿಪಾಠಿಜಿ ಏನಿದ್ದಾರೆ, ಅವರು ಆಚಾರ್ಯರು. ನನ್ಗೆ ಇಷ್ಟನೇ ಇರ್ಲಿಲ್ಲ ನಾನು ಯಾವುದೋ ಪ್ರಕಾರದ ಯಾವುದೋ ಪದವಿಗೆ ಕಟ್ಟಿಬೀಳೋದು. ನಾನ್ ಪ್ರಚಂಡ ಚಂಡಿಕೆಯ ಆದ್ಯ ಸ್ವರೂಪ ನಾನು. ಮತ್ತೆ 2 ದಿನದಿಂದ ಹೀಗೆ ನಿಮ್ತಾರನೆ ಜನ ಹಾಸ್ಯ ವಿನೋದ ಮಾಡ್ತಾ ಇದ್ರು. ಅಲ್ಲಿನ್ ಜಗದ್ಗುರು ನಾನವ್ರ ಹೆಸರನ್ ತಗೊಳಲ್ಲ. ನನ್ ವಿವಾದಕ್ಕೆ ಅವ್ರ ಹೆಸರು ಅಂಟ್ಕೊಳ್ಳೋದ್ ನನ್ಗಿಷ್ಟ ಇಲ್ಲ. ಅವರು ನಿಮ್ತರಾನೇ ಹಾಸ್ಯ ಮಾಡ್ತಿದ್ರು. ಮತ್ತೀಗ ಈ ಸ್ನಾನ ಏನಾಯ್ತು, ಆಕ್ಚುಲಿ ಇದಕ್ಕೋಸ್ಕರನೇ ನಾನ್ ಬಂದಿದ್ದು. ಮತ್ತೆ ನಾನ್ ಮಧ್ಯಾಹ್ನದ ತನಕ ಆ ಸ್ನಾನಕ್ ತಯಾರ್ ಮಾಡ್ಕೊಂಡ್ವಿ. ನಾನು ಮಹಾಮಂಡಲೇಶ್ವರ ಆಗ್ಬಿಟ್ಟಿದ್ದೆ. ಸೊ ನನ್ಗೆ ರಥ ಇರತ್ತೆ, ಛತ್ರಿ ಇರತ್ತೆ, ಮತ್ತೆ ಸ್ಟಿಕ್ ಇರತ್ತೆ, ಅದಲ್ದೆ ದಂಡ ಇರತ್ತೆ, ಚಾವಟಿ ಇರತ್ತೆ. ಹಾಗಾಗಿ ಅದ್ರ ತಯಾರಿ ಆಗಿರ್ಲಿಲ್ಲ. ಮತ್ತೆ ಮಿಕ್ತೋರೆಲ್ಲ ಹೊರಟೋಗಿದ್ರು. ಎಲ್ಲ ಮಹಾಮಂಡಲೇಶ್ವರರು ಸಾವಿರಾರು ರಥಸ್ನಾನಕ್ಕೆ ಅಂತ 12 ಗಂಟೆಗೆ ಹೊರಟೋಗಿದ್ರು. ಮತ್ತೆ ನಾನ್ 23 ವರ್ಷ ತಪಸ್ ಮಾಡಿದ್ದೆ. ಇವ್ರುಗಳನ್ನ ಹಿಂದೆ ಇಟ್ಬಿಟ್ರು. ನಂಗ್ಯಾವುದೇ ದುಃಖ ಇಲ್ಲ. ನಾನ್ ಹೇಳಿದ್ದವ್ರಿಗೆ ನೀವ್ ಹೋಗಿ, ನಂದು ವಿವಾದ ಆಗಿದೆ, ನೀವು ಹೋಗಿ ಅಂತ. ಆದ್ರೆ ನನ್ನೊಳಗಿಂದ ನಾನಾಗ್ಲೇ ಹೇಳ್ದ ಹಾಗೆ ಪ್ರಚಂಡ ಚಂಡಿಕೆ, ಪಾರಾಶಕ್ತಿ ವಿದ್ಮಯೇ, ಆದ್ಯಶಕ್ತಿ ಸದಾಶಿವಾಯ ಧೀಮಯಿ, ತನ್ನೂ ಸಜ್ಜೋತವಾಮ ರುದ್ರಾಯ ಪ್ರಚೋದಯಾತ್. ಆ ಪ್ರಚಂಡ ಚಂಡಿಕೆ ಏನಿದಾಳೆ, ಅವಳು ಐಶ್ವರ್ಯದ ಸ್ವರೂಪದಲ್ಲಿರ್ತಾಳೆ. ಅವಳು 64 ಯೋಗಿನಿಯರಿರ್ತಾರೆ. ಸೊ 23 ವರ್ಷಗಳಿಂದ ನಾನು ನನ್ನೊಳಗೆ ಆ ಯೋಗಿಗಳನ್ನ ಜಾಗೃತಗೊಳಿಸಿಟ್ಟಿದ್ದೀನಿ. ಅವರಿಗೆ ನಾನು ಹಿಂದೆ ಇರಿದು ಸಹಿಸಕ್ಕಾಗ್ಲಿಲ್ಲ. ನಾನ್ ಹೇಳ್ದೆ ನೀವೆಲ್ಲ ಹೋಗಿ ಅಂತ. ನನ್ಗಿದ್ದ ದುಃಖ ಒಂದೇ, ಆದ್ರೆ ಇಷ್ಟೆಲ್ಲ ಅಹಂಕಾರ ಮತ್ತೆ ಇವೆಲ್ಲ ರಥ, ಛತ್ರಿ ಮತ್ತೆ ಚಾವಟಿಯ ಹಿಂದೆ ಒಂದ್ ಅಮೃತ ಏನಿದೆ, ಆ ಸ್ಥಾನ ಏನಿದೆ, ಅದು ಉಳ್ದೋಯ್ತು ನಂದು. ಮತ್ ನಾನ್ ತುಂಬಾ ಅತ್ತೆ, ನಾನ್ ಅಳ್ತಾ ಇದ್ದೆ. ಇವರೆಲ್ರೂ ಅಲ್ಲೇ ನಿಂತ್ಬಿಟ್ಟಿದ್ರು ರಥಕ್ಕೋಸ್ಕರ, ಸ್ನಾನಕ್ಕೋಸ್ಕರ. ಮತ್ತೆ 3 ಗಂಟೆ ಅಲ್ಲಿನ ಗಣ್ಯರೇನಿದ್ದಾರೆ ಅವ್ರು ನನಗ್ ಫೋನ್ ಮಾಡ್ತಾರೆ, ನೀವು ಮಹಾಗೌರಿ, ಮಹಾಕಾಳಿ ನೀವು ಅಂತಾರೆ. ನಾನ್ ಕೇಳ್ದೆ ಏನಾಯ್ತು ಅಂತ. ಇಡೀ ಸ್ನಾನನೇ ಸ್ಥಗಿತ ಆಗಿದೆ, ರಥಗಳೆಲ್ಲ ನಿಂತಲ್ಲೇ ನಿಂತ್ಬಿಟ್ಟಿವೆ. ನಾನ್ ಹೇಳ್ದೆ ಇನ್ನೇನಾಗತ್ತೆ. ಅವ್ರಂದ್ರು ನಾವಿವಾಗ ಅಲ್ಲಿಂದ 10 ಕಿಲೋಮೀಟರ್ ನಡ್ಕೊಂಡ್ ಬರ್ತಿದೀವಿ ಅಂತ. ಅದಕ್ಕೆ ನಾನಂದೆ, ಮಹಾಕಾಳಿ ನಾನು. ಯಾವ ನದಿಯಲ್ಲಿ ನೀವು ಮುಳುಗ್ತಿದ್ದೀರೋ ಅದು ನಾನೇ. ನೀವದ್ ಹೇಗೆ ನನ್ನನ್ನ ಹಿಂದೆ ಬಿಟ್ಟು ಹೋಗ್ಬಿಟ್ರಿ? ನಾನಂದೆ, ನಾನ್ ಬೆಳಗ್ಗೆ 4 ಗಂಟೆಗೆ ಗೆದ್ದಿದ್ದು ಸರಿ, ನನ್ ಸ್ನಾನ ಅಂತೂ ಆಗ್ತಿಲ್ಲ. ಏನಿಲ್ಲ ಅಂದ್ರೂ ನನಗೆ ಚಹಾ ಬೇಕಂತನಾದ್ರೂ ಕೇಳ್ಬಾರ್ದಾ? ಅವ್ರು ನನ್ಗೆ ಹೇಳಿದ್ರು ಚಾಯ್ ವಾಲನು ಸ್ನಾನಕ್ ಹೋಗಿದ್ದಾನೆ ಅಂತ. ಪ್ರಚಂಡ ಚಂಡಿಕೆ ಇನ್ನು ರೊಚ್ಗೆದ್ಬಿಟ್ಲು. ಆಮೇಲೆ ಗೊತ್ತಾಯ್ತು ಅಲ್ಲಿ ಹೆಣಗಳು ಬಿದ್ದಿದ್ವು ಅಂತ.
ನನ್ಗದು ಇಷ್ಟ ಇರ್ಲಿಲ್ಲ. ಆದ್ರೆ ನನ್ಗೆ ತಡಿಯಕ್ಕಾಗ್ಲಿಲ್ಲ, ಯಾಕಂದ್ರೆ ಚಾಯ್ ವಾಲಾಗಳು, ಕಸ ಗುಡ್ಸೋರು ಎಲ್ರೂ ಮೊದ್ಲೇ ಸ್ನಾನಕ್ ಹೋಗ್ಬಿಟ್ಟಿದ್ರು. ಅಂತ ಕೆಟ್ಟ ಕರ್ಮ ನಾನೇನು ಮಾಡಿಲ್ವಲ್ಲ. 23 ವರ್ಷ ನಾನು ಎಲ್ಲ ಬಿಟ್ಟು ಏಕಾಂತದಲ್ಲಿ ತಪಸ್ಸು, ಧ್ಯಾನ ಎಲ್ಲ ಮಾಡಿದ್ದೀನಿ. ಒಂದ್ ವೇಳೆ ನನ್ನ ಅಧಿಕಾರಕ್ಕೆ ಸ್ಥಾನ ಇಲ್ಲ ಅಂದ್ರೆ ಬಹುಶಃ ಅವಳಿಗೂ ಅರ್ಥ ಆಗ್ಲಿಲ್ಲ ಅನ್ಸತ್ತೆ. ಇಲ್ಲ, ನಾನ್ ಕೇಳ್ತಾ ಇರೋದು, ನಿಮ್ಮನ್ನೇನು ಮಹಾಮಂಡಲೇಶ್ವರ ಮಾಡಿದ್ರಲ್ಲ, ಮತ್ತೆ ಯಾರು ನಿಮ್ಮನ್ನ ಮಾಡಿದ್ರೋ ಅವ್ರ ಮೇಲೂ ಎನ್ಕ್ವೈರಿ ಶುರುವಾಗಿದ್ಯಂತೆ. ಇದ್ಯಾರನ್ ಮಾಡ್ಬಿಟ್ರು ಅಂತ. ನೋಡಿ, ಇವತ್ತು ಗೊತ್ತಾಗ್ತಿದ್ಯಲ್ಲ ಯಾರನ್ ಮಾಡಿದ್ದಾರೆ ಅಂತ. ನಾನಂತೂ ಮೊದ್ಲೇ ಇದನ್ ಹೇಳ್ಬಿಟ್ಟಿದ್ದೆ. ಅವತ್ ನಾನು ಅಭಿಷೇಕ ಆಯ್ತಲ್ಲ, ನನ್ನನ್ನು ಶಾಸ್ತ್ರಕ್ಕೆ ಕರೀರಿ ಪ್ಲೀಸ್ ಅಂತ. ಆದ್ರೆ ಯಾರು ನನ್ನನ್ನ ಶಾಸ್ತ್ರಗಳಿಗೆ ಕರೆಯೋದಕ್ ತಯಾರಿಲ್ಲ. ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ತಿದ್ರು ಇತ್ತೀಚೆಗೆ ಕೈಗೆ ಸಿಗ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಹಾಮಂಡಲೇಶ್ವರ್ ಮಾಡ್ಬಿಡ್ತಾ ಇದ್ದಾರೆ ಅಂತ. ರಾಮದೇವ್ ಬಾಬಾಗೆ ಏನಂತ ಹೇಳಿ ಅವ್ರಿಗೆ ಮಹಾಕಾಲ ಮತ್ತೆ ಮಹಾಕಾಳಿಯ ಭಯ ಇರ್ಬೇಕಷ್ಟೇ, ಸಾಕು. ನಾನ್ ಅವ್ರನ್ನ ದೇವ್ರು ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನನಗ್ಯಾರು ಕರ್ತೃಗಳಿಲ್ಲ. ಅವಳಾಗವಳೆ ರೊಚ್ಕೆದ್ ಬಿಡ್ತಾಳೆ. ಮತ್ತೆ ಬಾಬಾ ಭಾಗೇಶ್ವರ್ ಅವ್ರ ಜೊತೆ ಅಂತೂ ಹನುಮಾನ್ಜಿ ಇದ್ದಾರೆ. ನೋಡಿ ಭಾಗೇಶ್ವರ್, ಬಾಬಾ ಏನ್ ಹೇಳ್ತಾರೆ ಅಂದ್ರೆ, ಮಹಾಮಂಡಲೇಶ್ವರ್ ಆಗೋದಕ್ಕೆ ತಪಸ್ ಮಾಡ್ಬೇಕಾಗತ್ತೆ 50 ವರ್ಷ. ನಾನೇ ಇನ್ನೂ ಆಗಕ್ಕಾಗಿಲ್ಲ, ಆದ್ರೆ ಇವಳು ಹೇಗಾಗ್ಬಿಟ್ಲು ಅಂತ. ನೋಡಿ, ಅವರು ನ್ಯಾಪಿ ಧೀರೇಂದ್ರ ಶಾಸ್ತ್ರಿಗಳು. ಅವ್ರ ವಯಸ್ಸೇನಿದೆ 25 ವರ್ಷ. ಅಷ್ಟು ವರ್ಷ ತಪಸ್ ಮಾಡಿದೀನಿ ನಾನು. ಮತ್ತೆ ಅವ್ರು ಯಾರನ್ನ ಸಿದ್ಧಿಸಿ ಇಟ್ಕೊಂಡಿದಾರೋ ಅದೇ ಹನುಮಾನ್ಜಿ. ಅವ್ರು ನನ್ಗೆ ಈ 23 ವರ್ಷದಲ್ಲಿ 2 ಸಲ ಪ್ರತ್ಯಕ್ಷರಾಗಿ ಅವ್ರ ಜೊತೆ ನಾನು ಇದ್ದಿದ್ದು ಆಗಿದೆ. ನಾನಂತೂ ಅವ್ರ ಗುರು ಏನಿದ್ದಾರೆ ರಾಮಭದ್ರಾಚಾರ್ಯರು, ನಾನು ಕೇವಲ ಅವರಿಗೆ ಧೀರೇಂದ್ರ ಶಾಸ್ತ್ರಿಗೆ ಒಂದು ಹೇಳಕ್ಕಿಷ್ಟಪಡ್ತೀನಿ. ಆದ್ರೆ ಅವ್ರ ಗುರು, ಅವ್ರ ಹತ್ರ ದಿವ್ಯ ದೃಷ್ಟಿ ಇದೆ. ಅವ್ರನ್ ಕೇಳಿ ನಾನ್ ಯಾರು ಅಂತ ಮತ್ ಬಾಯ್ ಮುಚ್ಕೊಂಡ್ ಕೂತ್ಕೊಳ್ಳಿ. ಆದ್ರೆ ಕಿನ್ನರ ಅಖಾಡದ ಜನಗಳೇನಿದ್ದಾರೆ ಅವರು ಒಪ್ಕೊಳ್ಳೋಕ್ ತಯಾರಿಲ್ಲ. ಅಲ್ಲೂ ಒಂದಷ್ಟು ಜನ ಏನ್ ಹೇಳ್ತಿದ್ದಾರೆ, ಯಾರಾದ್ರೂ ಕಿನ್ನರನ್ನೇ ಮಾಡ್ಬೇಕಾಗಿತ್ತು, ಕಿನ್ನರರ ಮಹಾಮಂಡಲೇಶ್ವರ ಅಂತ. ಇಲ್ಲ, ಆಕ್ಚುಲಿ ಅವರು ಮಹಾಮಂಡಲೇಶ್ವರ್ ಏನಿದ್ದಾರೆ, ಆಚಾರ್ಯ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವರೇ ನನ್ನನ್ನ ವೆಲ್ಕಮ್ ಮಾಡಿದ್ದು. ನಾನಂತೂ ಇದಕ್ಕೆಲ್ಲ ಖಂಡಿತವಾಗ್ಲೂ ತಯಾರಿರ್ಲಿಲ್ಲ. 2 ಸಲ ಅವ್ರಿಗೆ ಸಿಕ್ಕಿದ್ದೆ. ಮತ್ತೀಗ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅವ್ರಿಗೂ ತಲೆನೋವಾಗಿದೆ. ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಅವ್ರು ಯಾಕೆ ಮಮತಾ ಕುಲಕರ್ಣಿನ ಮಾಡಿದ್ರು ಅಂತ. ಇನ್ನಾಗಲ್ಲ ಬಿಡಿ. ಈಗ ಯಾರಿಗೆಲ್ಲ ಆ ಸಂಶಯ ಇತ್ತೋ ನನ್ನನ್ ಯಾಕೆ ಮಹಾಮಂಡಲೇಶ್ವರ್, ನಾನ್ ಯಾವುದೇ ಧ್ಯಾನ ಆಗ್ಲಿ ಸಾಧನೆ ಆಗ್ಲಿ ಮಾಡಿ ನೋಡಿ, ಯಾರು ಸನ್ಯಾಸಿ ಆಗ್ತಾರೋ, ಸಾಧು ಆಗ್ತಾರೋ, ಮಹಾಮಂಡಲೇಶ್ವರ ಆಗ್ತಾರೋ ಅವ್ರ ಬಗ್ಗೆ ಒಂದು ನಂಬಿಕೆ ಇದೆ. ಅವರು ವೇದಗಳ ಅಧ್ಯಯನ ಮಾಡಿರ್ಬೇಕು, ಶಾಸ್ತ್ರಗಳ ಅಧ್ಯಯನ ಮಾಡಿರ್ಬೇಕು, ಅಧ್ಯಾತ್ಮ ತಿಳ್ಕೊಂಡಿರ್ಬೇಕು ಅಂತ. ನಿಮ್ಮನ್ನ ನೋಡಿದ್ರೆ ಹಾಗೇನು ಕಾಣಿಸಲ್ವಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಕೆಲವೊಮ್ಮೆ ನನ್ನನ್ನ ನಾನು ಉಲ್ಟಾ ರೀತಿನಲ್ಲೂ ತೋರಿಸ್ಕೊತಾ ಇರ್ತೀನಿ, ನನ್ನ ಅಸ್ಲಿ ಜ್ಞಾನ ಕಾಣ್ದೇ ಇರ್ಲಿ ಅಂತ. ಮತ್ತೆ ಅದು ಅಲ್ದೆ ಜ್ಞಾನನ ಹೀಗೆಲ್ಲ ಪ್ರಚಾರ ಮಾಡಬಾರ್ದು. ಅದ್ರಿಂದ ಅಹಂಕಾರ ಉತ್ಪತ್ತಿ ಆಗತ್ತೆ. ಆದ್ರೆ ನೀವು ವೇದಗಳ ಬಗ್ಗೆ ಹೇಳಿದ್ರಿ, ಅದ್ರಿಂದ ಇವತ್ ನಾನು ಒಂದ್ ಸ್ವಲ್ಪ ಹೇಗಿದ್ರು ಇವತ್ತು ನಾನು ಮಂತ್ರೋಪಚಾರ ಮಾಡಿಲ್ಲ. ನಾನ್ ಅನ್ಕೊಂಡೆ ಇವತ್ತಿನಲ್ಲೇ ಅದನ್ ಮಾಡ್ತೀನಿ. ಅದ್ರಿಂದ ಯಾವ್ದ್ ಹಾಲು ಯಾವ್ದ್ ನೀರು ಅನ್ನೋದು ಗೊತ್ತಾಗೋಗುತ್ತೆ. ಮತ್ತಿದು ಋಗ್ವೇದದ ಮಂತ್ರ. ಇದು अग्निम ईले पुरोहितम यज्ञस्य देव मृत्विगम होतारम रत्न धातामाम अग्निम ए पूर्ववी ऋषिभिरिड्यो नूतने ऋता स देवाय वक्षति उपता अग्ने उपत्वाम अग्ने दिवे दिवे दोषावस्थादिय वयम नमो भरंत एमसी अग्नेयम यज्ञम धरम विश्वस्ता परिभूषिಸಿ ಇದವೇಶು ಗಚ್ಚತಿ. ಇದು ಋಗ್ವೇದದ್ದು. ಈಗ ಯಜುರ್ವೇದ. ಈಗ ನಾನು ನನ್ನ ಕೆಲಸ ಮಾಡ್ಬೇಕಲ್ವಾ? ಇಲ್ಲ, ಆಕ್ಚುಲಿ ಅದೇನಂದ್ರೆ, ನೀವೀಗ ಗಣೇಶನ ಮತ್ತೆ ಆದಿಶಕ್ತಿನ ಆವಾಹನೆ ಮಾಡಿದ್ರಿ. ಬ್ರಹ್ಮಂದು ಆಗ್ಬೇಕಿದೆ, ನಾರಾಯಣಂದು ಆಗ್ಬೇಕಿದೆ. कर्मण्येवाधिकारस्ते मा फलेषु कदाचन मा कर्मफल हेतुर्भुन्माते संगोस्तव कर्मणे. आत्मा तो हम गिरजामति सचरा प्राणाम तम श्रीरागम पूजा ते विश्व भोग रचना निद्रा समाधि स्थिति संचारा पद्यो प्रदक्षिणा विधि स्तोत्राणि सर्वागिरि यद्यत् कर्म करोनि तदखिलं शंभो तवाराधनम. कर चरण कृतम वा कायजम कर्मजम वा श्रवणनयनजम वा मानसम वा अपराधम विहितम वा सर्वे देव क्षमस्व. जय जय करुणावे श्री महादेव शंभो. ओम शांति 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 शांति. ಸರಿ, ಇದ್ರಲ್ಲಿ ಈಗ ಶಾಂತಿ ಆಗಿದೆಯಲ್ಲ, ಸೊ ನಾನು ನಿಮ್ಮನ್ನ ನಾರಾಯಣಂದು ಆಯ್ತು, ಶಿವಜಿದು ಮುಗಿತು. ನಾನೀಗ ಮಧ್ಯದಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ಬಿಡ್ತೀನಿ. ಮತ್ತೆ ಲಕ್ಷ್ಮೀದಿನೂ ಆಗಿಲ್ಲ, ಮತ್ ಸರಸ್ವತಿದು. ಪ್ಲೀಸ್ ಒಂದ್ ಸೆಕೆಂಡ್. ಆಗ್ತಾ ಇರುತ್ತೆ, ಇವೆಲ್ಲ ನಮ್ಮ ಜೀವನದಲ್ಲಿ ಪ್ರತಿದಿನ ಆಗ್ತಾನೆ ಇರುತ್ತೆ. ಸರಿ ಬಿಡಿ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ.
ಇದು ಸನಾತನ ಧರ್ಮದ ಪರಂಪರೆಗಳು. ಎಲ್ಲ ದೇವಿ ದೇವತೆಗಳನ್ನ ನಾನೀಗ ನೆನೆಸ್ಕೊಳ್ಳೋದು. ಉಚ್ಚಾರ ಮಾಡಿದ ಮಂತ್ರಗಳೆಲ್ಲ ಬ್ರಹ್ಮವಿದ್ಯೆಗೂ ಇದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಒಂದ್ ವೇಳೆ ನೀವೇನಾದ್ರೂ ಪಂಡಿತರಾಗ್ಬೇಕಿದ್ರೆ, ಆಚಾರ್ಯ ಆಗ್ಬೇಕಿದ್ರೆ, ಒಬ್ಬ ಯಾವ್ದೋ ಮಹಂತ ಮಹಾಕಾಲ್ ಏನಾದ್ರೂ ಆಗ್ಬಿಟ್ರೆ ಆಗ ನಿಮ್ಗೆ ಈ ಮಂತ್ರಗಳು ಮತ್ತೆ ಋಗ್ವೇದ ಇಲ್ಲ. ಈ ಮಂತ್ರ ಉಚ್ಚಾರ ಮಾಡದ್ನಲ್ಲ, ಇದು ಪಂಡಿತರ ಅಭ್ಯಾಸದ ವಿಷಯ. ಇದನ್ನ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಈ ಎಲ್ಲ ಶಬ್ದಗಳನ್ನು ಶಾಂತಿ ಆದ್ಮೇಲೆ ಏನ್ ಧ್ಯಾನ ಆಗತ್ತೆ, ಅಷ್ಟಾಂಗ ಯೋಗ ಆಗತ್ತೆ, ಅದ್ರ ಮೂಲಕ ಈ ಬ್ರಹ್ಮವಿದ್ಯೆ ಸಿದ್ಧಿಸ್ಕೊಳ್ತೀವಿ. ಅದ್ರಲ್ಲಿ ನೀವು ಧ್ಯಾನ ಮಾಡ್ಬೇಕಾಗತ್ತೆ, ನೀವು ತಪಸ್ ಮಾಡ್ಬೇಕಾಗತ್ತೆ, ನೀವು ಉಪವಾಸ ಕೂಡ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅದು ಜಾಗೃತವಾಗತ್ತೆ. ನಾವದನ್ನ ಕರೆಯೋದು ಕುಂಡಲಿನಿ ಶಕ್ತಿ ಯೋಗ. ಇದನ್ನ ಕುಂಡಲಿನಿ ಶಕ್ತಿ ಅಂತಾರೆ. ಇದು ಮೂಲಾಧಾರ ಚಕ್ರದಲ್ಲಿ. ಅದ್ರ ಸದ್ದು ಅದಕ್ಕೂ ಮಂತ್ರಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲ, ನಿಮ್ಮ ಇಷ್ಟೆಲ್ಲ ಜ್ಞಾನನ ಈ ಕಿನ್ನರ ಅಖಾಡದ ಜನ ಏನಿದ್ದಾರೆ ಅವ್ರು ಒಪ್ಕೊಳ್ಳೋಕ್ ತಯಾರಿಲ್ಲ. ಅವರಲ್ಲೊಬ್ರು ಮಹಾಮಂಡಲೇಶ್ವರ ಇದ್ದಾರೆ, ಹಿಮಾಂಗಿಜಿ. ಹೌದು, ಅವ್ರು ಹೇಳ್ತಾ ಇದ್ದಾರೆ 10 ಕೋಟಿ ಕೊಟ್ಟು ಇವರು ಮಹಾಮಂಡಲೇಶ್ವರ ಆಗಿದ್ದಾರೆ ಅಂತ. ನನ್ ಹತ್ರ 10 ಇರ್ಲಿ, 1 ಕೋಟಿನೂ ಇಲ್ಲ. ನನ್ ಬ್ಯಾಂಕ್ ಅಕೌಂಟ್ಸು ಸೀಸ್ ಕೂತಿದೆ ಗವರ್ನಮೆಂಟಿಂದ. ನನ್ಗೆ ಗೊತ್ತಿಲ್ಲ ನಾನು ನನ್ ಜೀವನನ ಯಾವ ರೀತಿ ಸಾಗಿಸ್ತಿದ್ದೀನಿ ಅಂತ. ಈ ಕಣ್ಣೀರು ಸುಮ್ನೆ ಬರ್ತಿಲ್ಲ. ನಾನು ತುಂಬಾ ತ್ಯಾಗ ಮಾಡಿದೀನಿ, ತುಂಬಾ ವಸ್ತುಗಳನ್ನ. ನನ್ಗಂತೂ ನಂದೀಗ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿದೆ. ನನ್ ಹತ್ರ ದುಡ್ಡಿಲ್ದೆ ಇದು ಯಾರಿಂದಲೋ ಸಾಲ ತಗೊಂಡು ಅದು 2 ಲಕ್ಷ ಗುರುದಕ್ಷಿಣೆ ಕೊಡ್ಬೇಕಾಗತ್ತೆ. ನಾನದನ್ನವ್ರಿಗೆ. ಸೊ ನೀವು ಹೇಳ್ತಾ ಇರೋದು ನಿಮ್ಮಲ್ಲಿ ಕಾಳಿ ಶಕ್ತಿ ಇದೆ, ಅದರಿಂದಲೇ ರಥಗಳು ನಿಂತುಬಿಟ್ಟಿತ್ತು ಮಹಾಕುಂಭದಲ್ಲಿ. ನಾನದರ ಪ್ರತೀಕ ಸ್ವರೂಪ. ಸೊ ಬ್ಯಾಂಕ್ ಅಕೌಂಟ್ಸ್ ತೆಕ್ಕೊಂಬಿಡಿ. ನೋಡಿ, ನಾನು 12 ವರ್ಷ ಇಲ್ಲಿಗ್ ಬಂದಿರ್ಲಿಲ್ಲ. 20 ವರ್ಷ ನಾನು ನೆಲದ ಮೇಲೆ ಕಾಲಿಟ್ಟಿಲ್ಲ ನಮ್ ಹಿಂದೂಸ್ತಾನದಲ್ಲಿ. ಯಾಕಂದ್ರೆ ನಾನು ಸಂಕಲ್ಪ ಶಕ್ತಿ ತಗೊಂಡಿದ್ದೆ. ಯಾರು ನನ್ ಮೇಲೆ ಆರೋಪ ಹೊರಿಸಿದ್ರು, ಮೊದಲನೇದಾಗಿ ಆ ಆರೋಪ ಕೋರ್ಟಿಂದ ನಿರಾಧಾರ ಅನ್ನಿಸ್ಕೋಬೇಕು. ಅದು ಮುಗ್ದೋಯ್ತು. ಮೊದ್ಲು ಕೇಸೇ ಇರ್ಲಿಲ್ಲ. ನಾನು ಮಮತಾ ಕುಲಕರ್ಣಿ ಈ ಹೆಸರನ್ನ ಪಬ್ಲಿಸಿಟಿ ಪಡ್ಕೊಳ್ಳೋಕೆ ನನ್ನ ಹೆಸರನ್ನ ಕೇಸಲ್ಲಿ ಹಾಕ್ಬಿಟ್ರು. ಸಿಬಿಐ ಅವರೆಲ್ಲ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ಆಫೀಸರ್ ನನ್ನ ಹೆಸರು ಹೇಳ್ದ ಅಂತ. ಅವನು ಬಾಂಬೆ ಕಮಿಷನರ್ ಆಗ್ಬೇಕಿತ್ತು, ಅದಕ್ಕೆ ನನ್ನ ಹೆಸರು ಎತ್ಕೊಂಡ. ಸೊ ಆ ಕೇಸ್ ಎಸದ್ ಬಿಟ್ರು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟು. ಸೊ ನನ್ ಸಂಕಲ್ಪ ಇದೇ ಇದ್ದಿದ್ದು, ಎಲ್ಲಿವರೆಗೂ ಕೇಸ್ ಮುಗಿಯೋದಿಲ್ವೋ ಅಲ್ಲಿವರೆಗೂ ನಾನು ಹಿಂದೂಸ್ತಾನದಲ್ಲಿ ಕಾಲಿಡಲ್ಲ ಅಂತ. ಮತ್ತೇನ್ ಬೇಕಿತ್ತು, ಯಾವ ಸಿದ್ಧತೆ ಬೇಕಿತ್ತು, ಮತ್ತೆ ಯಾರ್ ನನ್ ಮೇಲೆ ಆರೋಪ ಮಾಡ್ದ? ಅವನು ಉಳ್ದಿದ್ದಷ್ಟು ಸಮಯ ಕಮಿಷನರ್ ಅವನ್ನ ಚೆನ್ನಾಗಿ ಅವಮಾನ ಮಾಡಿ ಕಿತ್ತೆಸದ್ಬಿಟ್ರು. ಇವತ್ ನಾನು ಆರೋಪ ಮಾಡ್ತಾ ಇದ್ದೀನಿ, ನನ್ಗೇನು ಆಗಲ್ವಲ್ಲ? ಮತ್ತೆಲ್ಲಿವರೆಗೂ? ನಾನ್ ಎಲ್ಲಿದ್ದೆ ಈಗ? ನಾನು ಎಲ್ಲಿದ್ದೆ? ಕುಂಭದಲ್ಲಿ. ಅಲ್ಲಿ ಜಗದ್ಗುರು ಇದ್ರು, 5-6 ಮಹಾಮಂಡಲೇಶ್ವರರು ಇದ್ರು. ಈ ರಥದ್ದು ಏನಾಯ್ತು, ಎಲ್ರೂ ವಾಪಸ್ ಬಂದ್ರಲ್ಲ. ಮತ್ತೆ ಅವರು ನನಗ್ ಹೇಳಿದ್ರು, ಹೇ ಮಾತೆ, ಪೂರ್ಣ ಮಾತೆ ನೀವು. ಸೊ ನಾನ್ ಹೇಳ್ದೆ, ನಾನು ಪೂರ್ಣ ಮಾತೆ ಆಗೇ ಇಲ್ಲ, ನಾನು ಈಗ್ಲೂ ಶಿಷ್ಯೇನೆ. ಬಿಕಾಸ್ ಪರಮೇಶ್ವರ ಒಬ್ನೇ ಪೂರ್ಣ, ನೀವು ನನ್ಗೆ ಪೂರ್ಣ ಅಂದ್ರಿ. ನನ್ಗಿನ್ನೂ ತುಂಬಾ ಶಿಕ್ಷಣ ಬಾಕಿ ಇದೆ. ನೋಡಿ, ತುಂಬಾ ಜನರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಈ ರೂಪ ಏನಿದೆ ಇದು ಕೆಲವೇ ದಿನದ್ದು. ನೀವು ವಾಪಸ್ ಫಿಲ್ಮ್ಗೆ ಹೋಗ್ಬಿಡ್ತೀರಾ, ನಿಮ್ಗೆ ತುಂಬಾ ಪಬ್ಲಿಸಿಟಿ ಸಿಕ್ಕಾಗ, ತುಂಬಾ ಹೆಸರುವಾಸಿ ಆದಾಗ. 23 ನೋಡಿ ಏನಾಗತ್ತಂದ್ರೆ, ನೀವು ಯಾರ್ಯಾರ ಬಗ್ಗೆ ಎಲ್ಲ ಇದುವರೆಗೂ ಕೇಳಿರ್ಬೋದು, ಇವ್ರು 2-3 ವರ್ಷ ಇರ್ತಾರೆ, ಬರ್ತಾರೆ. ಅವರು ಯಾರು ಯಾವತ್ತು ಬ್ರಹ್ಮವಿದ್ಯೆನ ಜ್ಞಾನನ್ನೇ ಪಡ್ಕೊಂಡಿಲ್ಲ. ವಿನೋದ್ ಖನ್ನಾ ಅವರ ಹೆಸರು ಇಡೀ ಜಗತ್ತಿಗೆ ಗೊತ್ತು. ಅವರು ಸನ್ಯಾಸಿ ಆಗಿದ್ರು, ಮತ್ತೆ ವಾಪಸ್ ಹೊರಟೋದ್ರು ಫಿಲ್ಮ್ಗೆ. ನೋಡಿ, ಅದೇ ಹೇಳ್ತಿರೋದು, ಯಾರಿಗೆ ಪೂರ್ಣ ಜ್ಞಾನ ಇರುತ್ತೋ ಅವ್ರು ಹೀಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದ್ ಹೇಗಾಯ್ತು ಅಂದ್ರೆ, ಈಗ ಹಾಲಿದೆ, ಅದನ್ನ ಹೆಪ್ಪಾಕಿ ಅದನ್ನ ತುಪ್ಪ ಆಗಿ ಅದ್ರ ಪರಿವರ್ತನೆ ಸ್ವರೂಪ ಏನಿದೆ, ಅದು ತುಪ್ಪ ಆದ್ಮೇಲೆ ನೀವದನ್ನ ಮತ್ತೆ ಹಾಲ್ ಮಾಡಕ್ಕಾಗೋದಿಲ್ಲ. ನಾನ್ ತುಪ್ಪ ಆಗಿದ್ದೀನಿ 23 ವರ್ಷದಿಂದ. 2-3 ವರ್ಷ ಆಗಿದ್ದಿದ್ರೆ, ಆಡಂಬರದಾಗಿದ್ರೆ ಬಹುಶಃ ನಾನು ವಾಪಸ್ ಬರ್ತಿದ್ದೆ. ಬಿಕಾಸ್ ಈ ಬ್ರಹ್ಮವಿದ್ಯೆ ಏನಿದೆ, ನಿಜವಾಗ್ಲೂ ದಿಸ್ ಇಸ್ ನಾಟ್ ಅ ಜೋಕ್. ಈಗ ಯಾರಾದ್ರೂ ಬರ್ಬೇಕಂದ್ರೆ ನನ್ನನ್ ನೋಡಿ, ನಾನ್ ನೋಡ್ದೆ ಅಲ್ಲಿ
ತುಂಬಾ ಜನ ಹಿಂಗ್ ಹಾಕೊಂಡ್ ಬಂದ್ಬಿಟ್ರು. ಅವ್ರಿಗನ್ಸಿತ್ತು ಇದು 1-2 ದಿನದ ಆಡಂಬರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ. ಅವ್ರಿಗ್ ನಾನ್ 23 ವರ್ಷ ಏನ್ ಮಾಡ್ದೆ ಅಂತ ಗೊತ್ತಿಲ್ಲ, ನಾನ್ ಏನೇನ್ ಅನ್ಭವಿಸಿದೀನಿ ಇದು ನನಗ್ ಮಾತ್ರ ಗೊತ್ತು. ನಾನು 3 ತಿಂಗಳು ಅನ್ನತ್ಯಾಗ ಮಾಡಿದ್ದೆ. ನಾನು ಎಂತೆಂತ ಹಠಯೋಗ ಪಾಲನೆ ಮಾಡಿದ್ದೆ. ನಾನು ಆದಿಶಕ್ತಿನೇ ನನ್ ಮುಂದೆ ಬರೋದಕ್ಕೆ ವಿವಶ ಮಾಡ್ಬಿಟ್ಟೆ. ನಾನು ಆದಿಶಕ್ತಿಗೆ ಹೇಳ್ದೆ, ಎಲ್ಲಿ ತನಕ ನೀನು ಬರಲ್ವೋ ನಾನು ಅಲ್ಲಿ ತನಕ ಅನ್ನ ಮುಟ್ಟಲ್ಲ ಅಂತ. ನನ್ನ 12 ದಿನದಲ್ಲಿ 5 ದಿನ ನಾನು ನೀರು ಕೂಡ ಕುಡ್ದಿಲ್ಲ. ಮತ್ತೆ 15ನೇ ದಿನ ಭಗವತಿಯ ಸಾಕ್ಷಾತ್ಕಾರ ನನಗೆ ಸಿಕ್ಬಿಡ್ತೋರ್ದು. ಮತ್ತೆ ಅದಾದ್ಮೇಲೆ ನಾನು ಹೋಗಿ ಅನ್ನಗ್ರಹಣ ಮಾಡಿದ್ದು. ನೀವು ನೋಡಿ, ನೀವು ಮೊದಲನೇ ರಜತ್ ಅವರೇ, ಸಾರಿ, ನೀವು ನನ್ಗೊಂದ್ ಪ್ರಶ್ನೆ ಕೇಳಿದ್ರಿ, ಆದ್ರೆ ನನ್ನ ಅಕೌಂಟ್ಸ್ ಬ್ಯಾಂಕ್ ಅಕೌಂಟ್ಸ್ ಭಗವಂತ ಯಾಕ್ ತೆರೀಲಿಲ್ಲ ಅಂತ ಒಂದ್ ವೇಳೆ ನಾನಿದ್ರು ಇಲ್ಲ ಅಂತಿದ್ರು, ಅದನ್ನು ನಾನು ಈಶ್ವರನ್ ಮೇಲೆ, ಈ ಪ್ರಚಂಡ ಚಂಡಿಕೆ ಅವಳ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನಾನು. ನೋಡಿ, ಒಂದ್ ವೇಳೆ ನನ್ಗೆ ಅದ್ರ ಮೇಲೆ ಆಸೆ ಇದ್ದಿದ್ರೆ ಆಗ ನಾನು ಬಾಲಿವುಡ್ ಬಿಡದೆ ಬೇಕಿರ್ಲಿಲ್ಲ. 25 ವರ್ಷ ನಾನು ಒಂದ್ಸಲನೂ ಬಂದ್ ನೋಡ್ಲಿಲ್ಲ. 3 ಅಪಾರ್ಟ್ಮೆಂಟ್ ಇದೆ ನಂದು, ಅವೆಲ್ಲ ಪಾಳ್ ಬಿದ್ದು ಹೋಗಿದೆ. ಬಿಕಾಸ್ ಅದನ್ನ ನೋಡ್ಕೊಳ್ಳಕ್ಕೆ 25 ವರ್ಷಗಳಿಂದ ಯಾರೂ ಇರ್ಲಿಲ್ಲ ಅಲ್ಲಿ. ಅದ್ರ ಫೋಟೋಸ್ನ ನಾನ್ ನಿಮಗ್ ಕಳಿಸ್ತೀನಿ. ಗೆದ್ಲೆ ಹಿಡ್ದಿದೆ ಒಳಗೆಲ್ಲ. ನಾನು ಒಳಗೂ ಹೋಗಕ್ಕಾಗಿಲ್ಲ, ಆದ್ರೆ ಹೊರಗಿನ ಸ್ಥಿತಿ ತೋರಿಸ್ತೇನೆ ನಿಮ್ಗೆ. ಸೊ ಯಾರ್ ಹಿಂಗ್ ಮಾಡ್ತಾರ ಹೇಳಿ? ಒಂದ್ ವೇಳೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಬಾಲಿವುಡ್ ಮೇಲೆ ಪ್ರೀತಿ ಇದ್ದಿದ್ರೆ 3 ಅಪಾರ್ಟ್ಮೆಂಟ್ ಇತ್ತು ನಂದು. ಅದ್ರ ಮೇಲೆ ಪೂರ್ತಿ ಬಿರಕ್ ಬಿಟ್ಬಿಟ್ಟಿದೆ. ನಾನು ಭೌತಿಕ ಜೀವನಕ್ಕೆ ಮಹತ್ವನೇ ಕೊಡ್ಲಿಲ್ಲ. ನಾನ್ ನಿಮ್ಮನ್ನ ಅದೇ ಕೇಳ್ತಾ ಇರೋದು. ಈಗ ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಅದು ಹೇಗೆ ಆ ಅಪಾರ್ಟ್ಮೆಂಟ್ ಹಾಳಾಗೋದಿಕ್ ಸಾಧ್ಯ? ಇಲ್ಲ ಆಗ್ಬಾರ್ದಿತ್ತಲ್ವಾ? ನೋಡಿ, ಒಬ್ಬ ಯೋಗಿಗೆ ಯಾವತ್ಗೂ ಅವನ್ ಮನೆ ಬಗ್ಗೆ ಚಿಂತೆನೇ ಇರಲ್ಲ. ನಾನಂತೂ ಜೋಪ್ಡಿನಲ್ಲಿರಕ್ಕೂ ತಯಾರಿದ್ದೀನಿ. ನೀವೇ ಹೇಳಿದ್ದು ಆ ಮನೆಗಳು ಹಾಳಾಗಿದೆ ಅಂತ. ನಾನಂತೂ ಹೇಳಿಲ್ಲ. ಇಲ್ಲ, ಅದೇ ನಾನ್ ಅದನ್ನೇ ನಿಮ್ಗೆ ಹೇಳ್ತಿರೋದು. ಈಗ ನೀವೇನ್ ಹೇಳ್ತಿರಲ್ಲ, ನೀವು ಚಂಡಿಗೆ ಹೇಳಿ ಅದನ್ ತೆಗ್ಯೋದಕ್ಕೆ ಅಂತ. ಸೊ ನಾನು ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ನಾನು ನನ್ನ ಬ್ರಹ್ಮವಿದ್ಯೆ ಪರವಾಗಿ ನಾನ್ ಹೇಳ್ಬೇಕಂದ್ರೆ, ಸರಿ, ನೀವ್ ನನಗೆ ಹೇಳಿ, ನನ್ನ ಆಸೆ ಇದ್ದಿದ್ದು ಒಂದೇ ಒಂದು, ನನ್ ಮೇಲೆ ಏನು ಆರೋಪ ಬಿದ್ದಿದೆ ಅದು ಖುಲಾಸೆ ಆಗ್ಲಿ ಅಂತಷ್ಟೇ. ಬಾಕಿ ಎಲ್ಲ ಅದ್ರ ಪಡಗ್ ನಡೆಯುತ್ತೆ. ಇಲ್ಲ, ನೀವ್ ಹೇಳಿದ್ ಸರಿ ಇದೆ. ಈ ಆರೋಪ ನೀವ್ ಹೇಳ್ತಿರೋದು ಹೇಗಿದೆ ಅಂದ್ರೆ, ನೀವು ರಾಮ ಆಗಿದ್ರೆ, ನಾರಾಯಣ ಆಗಿದ್ರೆ, ಸೊ ರಾಮನಿಗೆ ಹನುಮಂತನ ಅವಶ್ಯಕತೆನೇ ಇರಬಾರ್ದಾಗಿತ್ತು ಪೂರ್ತಿ ಇದ್ರಲ್ಲಿ. ನೀವ್ ನೋಡಿ, ಅವ್ರೇನ್ ಲಂಕಾಗ್ ಮಾಡಿದ್ರು, ರಾಮ ಮತ್ತೆ ಲಕ್ಷ್ಮಣ ಇಬ್ರು ಹನುಮಂತನ್ ಭುಜದ ಮೇಲಿದ್ರು. ಅದ್ರಲ್ಲಂತೂ ಲಕ್ಷ್ಮಣನು ಏನಾಗಿತ್ತಂದ್ರೆ ಮೂರ್ಛೆ ಹೋಗ್ಬಿಟ್ಟಿದ್ರು. ಹನುಮಂತ ಹೋಗಿ ಸಂಜೀವಿನಿ ತರ್ಬೇಕಾಯ್ತು. ಸಂಜೀವಿನಿ ಬೇರ್ ತರ್ಬೇಕಾಗ್ ಬಂತು. ರಾಮ ಹೇಳ್ಬೋದಿತ್ತಲ್ವಾ, ನಾನೇ ನಾರಾಯಣ, ಸ್ವತಃ ನಾನೇ ಹೋಗ್ತೀನಿ ಅಂತ. ನಾರಾಯಣನ್ ಶಿಷ್ಯ ರಾಮನ್ ಶಿಷ್ಯ ಅಲ್ವಾ ಹನುಮ? ನೋಡಿ, ಒಂದಂತೂ ನೀವು ಇದನ್ನು ಹೇಳ್ಬೋದಲ್ಲ. ಮತ್ತೆ ಈಗ್ಲೂ ಒಂದಷ್ಟು ಜನ ಇದಾರೆ, ಅವರು ರಾಮನ ದೇವ್ರು ಅಂತಾನೆ ಒಪ್ಪಲ್ಲ. ಜನ ಹೇಳ್ತಾರೆ ರಾಮ ಎಲ್ಲಿದ್ದಾನೆ ಅಂತ, ಅವ್ನ್ ಪರಿಚಯ ಮಾಡ್ಕೊಡಿ ಅಂತ, ಅವನ್ ಬಗ್ಗೆ ಪುರಾವೆ ಕೊಡಿ ಅಂತ. ಸೊ ನನಗೆ ಇಷ್ಟನೇ ಇಲ್ಲ ಈ ಸ್ವರೂಪದಲ್ಲಿದ್ರು. ಆದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಂದ್ರೆ, ನಾನ್ ಯಾವ್ದಕ್ಕೆ ತಪಸ್ ಮಾಡದ್ನೋ ಚಂಡಿಗೆ. ಸೊ ನಾನ್ ಒಂದ್ ವಿಷಯ ಅವಳೇ ಸಹಿಸ್ಕೊಳ್ಳೋದಿಲ್ಲ. ಆದ್ರೆ ನನ್ಗೊಂದ್ ಹೇಳಿ, ಈ ಕಿನ್ನರ ಅಖಾಡ ಏನಿದೆ, ಇದರ ನಿಯಮದ ಪ್ರಕಾರ ನೀವು 24 ಗಂಟೆ ಇಂಥ ವಸ್ತ್ರ ಹಾಕೊಳ್ಳೋ ಅವಶ್ಯಕತೆ ಇಲ್ವಾ? ನೀವು ತಲೆ ಬೋಳಿಸ್ಕೊಳ್ಳೋ ಅವಶ್ಯಕತೆ ಇಲ್ವಾ? ನೀವು ಸಾಮಾನ್ಯ ಜೀವನನೂ ಜೀವಿಸ್ಬೋದಾ? ನೋಡಿ, ಅದೇನಂದ್ರೆ, ಸಾಮಾನ್ಯ ಜೀವನ ಎಲ್ಲಿದೆ? ನನ್ ಸಾಮಾನ್ಯ ಜೀವನ ಧ್ಯಾನ ಮತ್ತೆ ತಪಸ್ಸಲ್ಲೇ ಇದೆ. ನನ್ ಸಾಮಾನ್ಯ ಜೀವನ ಹೇಗಿದೆ ಅಂದ್ರೆ, ನಾನು ಬೆಳಗ್ಗೆ ಏಳ್ತೀನಿ, ನಾನು ಪುರುಷಚಾರಣ ಮಾಡ್ತೀನಿ, ಪಂಚಮಕಾರ ಅಂತ ಏನ್ ಹೇಳ್ತಾರೆ, ಪಂಚಸತ್ವ, ಅದ್ರಲ್ಲಿ ನಾನು ದೇವಿ ದೇವತೆಯವರ ಅಭಿಷೇಕ ಮಾಡ್ತೀನಿ, ಮಂತ್ರೋಪಚಾರದಿಂದ ಅಭಿಷೇಕ ಮಾಡ್ತೀನಿ, ತರ್ಪಣ ಕೊಡ್ತೀನಿ. ಅದಾದ್ಮೇಲೆ ನಾನು ಬ್ಲ್ಯಾಕ್ ಟೀ ತಗೋತೀನಿ. ಮತ್ ನಾನು ಒಂದೇ ಆಸನದಲ್ಲಿ ಕೂತ್ಕೊಂಡು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ಒಂದೇ ಆಸನದಲ್ಲಿ ಧ್ಯಾನ ಮಾಡ್ತೀನಿ. ಆಮೇಲೆ 1 ಗಂಟೆ ಎದ್ದು ನಾನು ಮತ್ತೆ ನೈವೇದ್ಯ ಇಡ್ತೀನಿ. ಅದಾದ್ಮೇಲೆ ನಾನು ತಿರ್ಗಾ 1 ರಿಂದ ಸಂಜೆ 7 ಗಂಟೆ ತನಕ ಒಂದೇ ಆಸನದಲ್ಲಿ ಧ್ಯಾನ ಮಾಡ್ತೀನಿ. ಮತ್ತೆ 7 ಗಂಟೆಗೆದ್ದು ಆಮೇಲೆ ನಾನು ಒಂದೊಂದ್ಸಲ ಉಪವಾಸ ಮುರಿತೀನಿ. ನಾನು ಉಪವಾಸದಲ್ಲೇ ಒಂದೊಂದ್ಸಲ 3-30 ದಿನ ಆದ್ರೂ ಅನ್ನ. ಈಗ ನನಗೊಂದು ಮಾತು ಕೇಳೋದಕ್ ಬಿಡಿ. ನೀವು ನಿಮ್ಮ ಭೋಜನದ ಬಗ್ಗೆ ಹೇಳಿದ್ರಿ,
ಆದ್ರೆ ಇತ್ತೀಚೆಗೆ ಪ್ರಪಂಚ ಬದಲಾಗಿದೆ. ನೀವೊಂದು ರೀಲ್ ಪೋಸ್ಟ್ ಮಾಡಿದ್ರಿ 31 ಡಿಸೆಂಬರ್ ರಾತ್ರಿ. ಅದರಲ್ಲಿ ನೀವು ಹೇಳಿದ್ರಿ ನೀವು ಮಂಗೋಲಿಯನ್ ಊಟ ಮಾಡ್ತಿದ್ದೀನಿ ಅಂತ. ಹೌದು. ನನ್ ಮುಂದೆ ಯಾವಾಗ ಈ ಸಿದ್ಧ ಅವಸ್ಥೆ ಪ್ರಾಪ್ತಿಯಾಗುತ್ತೋ, ಯಾವಾಗ ನನ್ ಕುಂಡಲಿನಿ ಶಕ್ತಿ ತ್ರಿಪುರ ಸುಂದರಿ ಮತ್ತೆ ಸಹಸ್ರ ಚಕ್ರ ತನಕ ತಲ್ಪತ್ತೋ ವೇದದ್ದು, ಆಗ್ ನನ್ಗೆ 2 ಸಿದ್ಧ ಗುರುಗಳು ಪ್ರಾಪ್ತಿಯಾದ್ರು. ನಾನಾಗ್ಲೇ ಹೇಳ್ದಾಗೆ 10 ಚಕ್ರದ್ ಮೇಲೆ 10 ದೇವಿ ದೇವತೆಗಳಿರ್ತಾರೆ. ಒಂದಿನ ಶ್ರೀಕೃಷ್ಣ ನನ್ ಪರೀಕ್ಷೆ ಮಾಡಿದ್ರು. ಮತ್ತೆ ಈ ಪರೀಕ್ಷೆ ಎಲ್ಲಿ ತನಕ ನಡೆಯುತ್ತೋ ಅಲ್ಲಿ ತನಕ ಅವ್ರದನ್ನ ಪ್ರಕಟ ಮಾಡಲ್ಲ. ಅದು ಸ್ವಯಂ ಅವರೇ ಪರೀಕ್ಷೆ ತಗೊಂಡೋರು ಅಂತ. ಅದಾದ್ಮೇಲೆ ಪ್ರಕಟಗೊಳ್ತಾರೆ. ಯಾವಾಗ ನನ್ನ ನಿರ್ವಿಕಲ್ಪ ಸಮಾಧಿ ಇಲ್ಲಿ ತನಕ ತಲುಪತ್ತೋ 2 ಸಿದ್ಧ ಪುರುಷರು ಸಾಕ್ಷಾತ್ ನನ್ ಮುಂದೆ ಬಂದ್ಬಿಟ್ರು. ಮತ್ತೆ ಅಲ್ಲಿ ತನಕ ನಾನು ಶುದ್ಧ ಆಹಾರ ತಗೊಳ್ತಿದ್ದೆ, ಶುದ್ಧದಲ್ಲೇ ಇರ್ತಾ ಇದ್ದೆ. ಆದ್ರೆ ಹೇಗ್ ಗೊತ್ತಾಗತ್ತೆ ನಾವು ನಿರ್ವಿಕಲ್ಪ ಮತ್ತೆ ಸಿದ್ಧ ಅವಸ್ಥೆಗೆ ತಲುಪಿದೀವಿ ಅಂತ? ಸೊ ನಾನ್ ಅವ್ರಿಗೆ ಶುದ್ಧ ಆಹಾರ ಕೊಟ್ಬಿಟ್ಟೆ. ಅವರು ನನ್ನನ್ ಕೇಳಿದ್ರು, ಮಗಳೇ ಮತ್ತೆ ನಾನು ಶುದ್ಧ ಆಹಾರ ತಿಂತಿದ್ದೆ. ಕೇಳ್ದೆ ಅವರು ಸಿದ್ಧ ಪುರುಷರು ಅಂತ ಕಂಡ್ಹಿಡಿದ್ಬಿಟ್ಟೆ. ಅವರು ಏನು ಹಾವಭಾವ ಮತ್ತೆ ಅವ್ರದೇನ್ ಲಕ್ಷಣ ಇದೆ, ಯಾಕಂದ್ರೆ ನನ್ಗೂ ದಿವ್ಯ ದೃಷ್ಟಿ ಇದೆ. ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಅರ್ಥ ಆಗಲ್ಲ ನನಗೆ. ನಾನೊಬ್ಬ ಸೀದಾ ಸಾದಾ ಮನುಷ್ಯ. ನನ್ಗೆ ಮಾತಾಡಕ್ ಇಲ್ಲಾಂದ್ರೆ ಇದು ಅಪೂರ್ಣವಾಗಿ ಉಳ್ಕೊಂಡ್ಬಿಡತ್ತೆ. ಸರ್ವಪ್ರಥಮವಾಗಿ ಆದ್ಯ ಸಮಾಧಿಯಿಂದಲೇ ಶುರು ಆಗೋದು. ಸೊ ಈಗ 2ನೇ ಅಧ್ಯಾಯ ಸಿದ್ಧಿದಾಗಿರತ್ತೆ. ಸೊ ನನ್ಗೆ ಯಾರು ತಪಸ್ವಿಗಳಿದ್ರು ಅವ್ರು ನನ್ಗೆ ಹೇಳಿದ್ರು ನಮ್ಗೆ ಅಶುದ್ಧನೂ ನಡೆಯತ್ತೆ ಅಂತ. ಸೊ ನನ್ಗನ್ನಿಸ್ತು ಇದ್ಯಾವ ಅವ್ಯವಸ್ಥೆ ಇದು ಅಂತ. ಆದ್ರೆ ಈ ಸಿದ್ಧ ಪುರುಷರೇನು ಮುಂದೆ ನನ್ ಅಂತರ ನನ್ನ ದಿವ್ಯ ದೃಷ್ಟಿ ಕಾಣಿಸ್ತಿದ್ದಾರೆ ಸಿದ್ಧ ಪುರುಷರು ಅಂತ. ಆದ್ರೆ ಇವ್ರು ಯಾಕೆ ನನ್ ಹತ್ರ ಅಶುದ್ಧ ಭೋಜನ ಕೇಳ್ತಿದ್ದಾರೆ ಅಂತ. ಹೌದು. ಆದ್ರೆ ಇವ್ರುಗಳು ಯಾವ ಸಿದ್ಧತ್ವ ಪಡ್ಕೊಂಡಿರ್ಬೋದು, ಅವ್ರ ತಪಸ್ಸಿನ ಮೇಲೆ ಪ್ರಭಾವ ಆಗ್ತಿಲ್ಲ ಅಂತ. ಸೊ ಆಗ ನಾನು ಇನ್ನೂ ಕಠಿಣವಾದ ತಪಸ್ ಶುರು ಮಾಡ್ದೆ. ಮತ್ತೆ ನನ್ಗೆ ಆ ಸಿದ್ಧ ಅವಸ್ಥೆ ಪ್ರಾಪ್ತಿಯಾಗೋಯ್ತು. ಯಾವ ಸಿದ್ಧ ಅವಸ್ಥೆ ಮಹಾಕಾಲ ಮತ್ತೆ ಮಹಾಕಾಳಿ ಪ್ರಾಪ್ತಿಯಾಗೋಯ್ತು. ಅದು ಅವರು ಲಕ್ಷ್ಮೀ ಸ್ವರೂಪದಲ್ಲಿ ಹೋಗೋ ಶುದ್ಧ ಆಹಾರನು ಸ್ವೀಕಾರ ಮಾಡ್ತಾರೆ. ಆದ್ರೆ ಅವ್ರು ಹೋಗಿ ಅಘೋರಿಗಳದ್ ಕೂಡ ಅಶುದ್ಧ ಆಹಾರ ಭಕ್ಷಣೆ ಮಾಡ್ತಾರೆ. ನನ್ಗೆ ಆ ಸಿದ್ಧಿ ಅವಸ್ಥೆ ಪ್ರಾಪ್ತಿಯಾಗಿದೆ. ನನ್ನ ಧ್ಯಾನದ ಮೇಲೆ ಯಾವುದೇ ಅಶುದ್ಧ ಆಹಾರದಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಇದು ನಿಜವಾಗ್ಲು. ಸೊ ನೀವು ಚೈನೀಸ್, ಇಟಾಲಿಯನ್ ಏನ್ ಬೇಕಿದ್ರೂ ತಿನ್ಬೋದು. ವ್ಯತ್ಯಾಸನೂ ಆಗೋದಿಲ್ಲ. ಆದ್ರೆ ನಾನಿದನ್ನ ತಿನ್ನೋದಿಲ್ಲ, ಅವಾಗವಾಗ ತಿಂತೀನಷ್ಟೇ. ಸರಿ, ಇನ್ನೊಂದ್ ವಿಷಯ ಹೇಳಿ. ಈ ನಿಮ್ಮ ಮತ್ತೆ ಇದೇನೇ ಸತ್ಯ, ಇದರಲ್ಲಿ ಅಸತ್ಯ ಇನ್ನೊಂದ್ ಮಾತು ಹೇಳಿ. ನೀವೇನ್ ಸನ್ಯಾಸಿ ಆಗಿದ್ದೀರಾ? ಧರ್ಮದ ಮೇಲೆ ನಿಮಗೆ ಆಸಕ್ತಿ ಇದೆಯಾ? ಇದು ಮೊದ್ಲಿಂದ ಇತ್ತಾ, ಇಲ್ಲ ಇದು ಇಂದಿನ ಹೊಸ ಶೋಕಿನಾ? ನೀವು ಫಿಲ್ಮಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆಗ್ಲೂ ಏನಾದ್ರೂ? ರಜತ್ ಅವ್ರೆ, ನಾನ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಗಿದೆ. ನೀವೀಗ ಬೌನ್ಸರ್ ಹಾಕೋ ಆಗಿಲ್ಲ. ನೀವ್ ಈಗ ತಾನೇ ಹೇಳ್ತಿದ್ರಿ ನೀವು ನವರಾತ್ರಿಯಲ್ಲಿ ವ್ರತ ಮಾಡ್ತಿದ್ರಿ ಅಂತ. ಬಾಲಿವುಡ್ ಅಲ್ಲಿ ನಾನು ಅದನ್ನೇ ಹೇಳ್ತಿದ್ದು. ಬಾಲಿವುಡ್ ನಲ್ಲಿ 1996 ಅಲ್ಲಿ ನನ್ ಗುರುಗಳ ಆಗಮನ ಆಯ್ತು. ಅವ್ರ ಹೆಸರು ಗಗನ್ ಗಿರಿ ಮಹಾರಾಜ್ ಅಂತ. ಅವರೊಬ್ರು ಮಹಾನ್ ತಪಸ್ವಿ. ಮತ್ ಇದನ್ನು ನಂದು ಒಂದ್ ಪುಸ್ತಕದಲ್ಲಿದೆ. 2011ರಲ್ಲಿ ನಾನು ಬೈದವೇ ನನ್ ಬ್ರಹ್ಮಚರ್ಯ ವ್ರತ 23 ವರ್ಷದಿಂದ ಇದೆ. ನಾನು 2000ದಿಂದ 2012 ತನಕ ಬ್ರಹ್ಮಚರ್ಯ ವ್ರತನ ಮಾಡ್ದೆ. ತಪಸ್ ಕೂಡ. ನಾನು ನಿಮ್ಮ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ನೀವು ಬರ್ದಿದ್ದೀರಾ, ನೀವ್ ಹಿಂದೆ ಫಿಲ್ಮ್ ಅಲ್ಲಿ ಇದ್ರಲ್ಲ, ಆಗ್ಲೂ ನೀವು ಧ್ಯಾನ ಮಾಡ್ತಿದ್ರಿ, ನವರಾತ್ರಿಲಿ ವ್ರತ ಇಟ್ಕೋತಿದ್ರಿ ಅಂತ. ಆದ್ರೆ ಆಮೇಲೆ ನೀವ್ ಅದ್ರಲ್ಲೇ ಇನ್ನೊಂದು ಹೇಳಿದೀರಾ, ಸಂಜೆ ತಾಜಿಗ್ ಹೋಗಿ 2 ಪೆಗ್ ಸ್ಕಾಚ್ ಕೂಡ ಕುಡಿತಿದ್ರಿ ಅಂತ. ಸರಿ. ಬಾಲಿವುಡ್ನಲ್ಲಿ ನನ್ ಲೈಫ್ ಹೇಗಿತ್ತು ಅಂದ್ರೆ, ನಾನ್ ಶೂಟಿಂಗ್ ಎಲ್ಲೇ ಹೋದ್ರು ನಂದು 3 ಸೂಟ್ ಕೇಸು ತುಂಬ್ಕೊಳ್ತಾ ಇತ್ತು. ಬಟ್ಟೆದು ಮತ್ತೆ ಒಂದು ಮಂದಿರದ್ದು. ಆ ಸೂಟ್ ಕೇಸ್ ಯಾವಾಗ್ಲೂ ನನ್ ಜೊತೆನೆ ಬರ್ತಿರೋದು. ಮತ್ತೆ ಯಾವ್ದೇ ರೂಮು ನನಗ್ ಕೊಡ್ತಿದ್ರಲ್ಲ, ಸೊ ಇಡೀ ಒಂದು ಟೇಬಲ್ ನನ್ನ ಮುಖಕ್ಕೋಸ್ಕರ ಅಲ್ಲ, ಅದ್ರ ಹಿಂದೆ ಮಿರರ್ ಇರ್ತಿತ್ತು. ಇಡೀ ಟೇಬಲ್ನೇ ನಾನು ಪೂಜೆಗೋಸ್ಕರ ಇಡ್ತಾ ಇದ್ದೆ. ನನ್ ದೇವಿ ದೇವತೆಯರನ್ನ ಸ್ಥಾಪಿಸ್ತಿದ್ದೆ. ಪೂಜೆ ಮಾಡಿದ್ಮೇಲೆ ನಾನ್ ಶೂಟಿಂಗ್ಗೆ ಹೋಗ್ತಾ ಇದ್ದಿದ್ದು. ಮತ್ತೆ ಈ ನವರಾತ್ರಿಲಿ 9 ದಿನದ ಸಂಕಲ್ಪ ಇರುತ್ತೆ. ನಾನ್ ಅದ್ರಲ್ಲಿ ಅನುಷ್ಠಾನ ಇಟ್ಕೊಂಡಿದ್ದೆ 9 ದಿನದ್ದು. ಆದ್ರೆ ನಾನು 9 ದಿನ ನೀರ್ ಕುಡ್ದು ಪೂಜೆ ಮಾಡ್ತಿದ್ದೆ. ಮತ್ತೆ 3 ಯಜ್ಞ ಮಾಡ್ತೀನಿ, ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ. ಹಾಗೆ 3 ಯಜ್ಞ ನಾನೇ ಮಾಡ್ತಿದ್ದೆ. ಮತ್ತೆ ನಾನು ಸಂಕಲ್ಪ ಸಿದ್ಧಿ ಇಟ್ಕೊಂಡಿದ್ದೆ 9 ದಿನ ಕೂಡ. ನಾನು 34 ಕಿಲೋ ಗಂಧದ ಕಟ್ಕೆಗಳ್ನ ಹಾಕಿ ನಾನು ಯಜ್ಞ ಮಾಡ್ದೆ. 9 ದಿನ ಕೇವಲ ನೀರ್ ಕುಡ್ಕೊಂಡು ಯಜ್ಞ ಮಾಡ್ತಿದ್ದೆ.
ಮತ್ತೆ 9 ದಿನಗಳ ತನಕ ನಾನು ಹೇಳ್ದಂಗೆ ಹಲವಾರು ಜನ್ಮಗಳ ಅಭ್ಯಾಸ ಇರುತ್ತೆ ನಮ್ಗೆ. ಸೊ ನನಗೆ ಏನಾಗ್ತಿತ್ತು ಅಂತ ನನ್ಗೆ ಗೊತ್ತಿಲ್ಲ. ನಾನು 2-3 ಗಂಟೆ ಧ್ಯಾನದಲ್ಲೇ ಇರ್ತಾ ಇದ್ದೆ. ಆದ್ರೆ ಹವನ ಹೋಮ ನಡೀತಿರೋದು ಕಣ್ಮುಚ್ಕೊಂಡು 3-4 ಗಂಟೆ ಧ್ಯಾನಗಳನ್ನ ಮಾಡ್ತಾನೆ ಇರ್ತಾ ಇದ್ದೆ. ಎಷ್ಟಾದ್ರೂ 3-4 ಗಂಟೆ ಧ್ಯಾನ ನಡೀತಾ ಇತ್ತು, ಮತ್ತೆ 12 ಗಂಟೆ ತನಕ ನನ್ನ ಹವನ ಹೋಮ ನಡೀತಾನೆ ಇರ್ತಾ ಇತ್ತು, ಮತ್ತೆ ರಾತ್ರಿನೂ ಹವನ ಹೋಮ. ಹೀಗೆ ನಾನು 9 ದಿನ ಮಾಡ್ತಾನೆ ಇದ್ದೆ. ಪೂರ್ಣಾಹುತಿ ಮಾಡ್ದೆ 9ನೇ ದಿನ ನನ್ ಡಿಸೈನರ್ಸ್ ಏನಂದ್ರು, ಬಾಲಿವುಡ್ ನಲ್ಲಿ ಅವ್ರು ಬಂದ್ ಹೇಳೋರು, ಕಮ್ 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 ಲೆಟ್ಸ್ ಗೋ, ಸಾಕ್ ಮಾಡು ಇದೆಲ್ಲ ಸಾಕು, ಈ ಪೂಜೆ ಎಲ್ಲ ಮುಗ್ಸು ಅಂತ ಹೇಳ್ತಾ ಇದ್ರು. ಅಂಡ್ ವೈ ಸೋ ಸೀರಿಯಸ್? ನಾವುಗಳು ತಾಜ್ಗೆ ಹೋದ್ವಿ. ಸೊ 1-2 ನವರಾತ್ರಿ ಹಿಂಗಾಯ್ತು. ಸೊ ಆಗ ನಾನು ಕುಡಿತಿದ್ದೆ, ಸ್ಕಾಚ್ ಕುಡಿತಿದ್ದೆ. ಸೊ 2 ಪೆಗ್ ಹಾಕ್ಬಿಟ್ಟೆ ನಾನು. ನನ್ ಡಿಸೈನರ್ ಇದ್ರು ಕವಲ್ಜೀತ್ ಅಂತ. ಸೊ ನಾನು ಅವಳಿಗೆ ಹೇಳ್ದೆ, ಜಸ್ಟ್ ವೇಟ್, ಐ ಗೋ ಟು ದ ವಾಶ್ರೂಮ್ ಅಂಡ್ ಕಮ್. ಯಾಕಂದ್ರೆ ನಾನು 9 ದಿನದ ನನ್ ತಪಸ್ ಹೇಗಿತ್ತು ಅಂದ್ರೆ, ಆ ವಿಸ್ಕಿ ಗಿಸ್ಕಿ ಏನೂ ಇರ್ತಾ ಇರ್ಲಿಲ್ಲ. 9 ದಿನದ ಹವನ ಯಜ್ಞ ಪೂಜೆ ಹೇಗಿರ್ತಿತ್ತು ಅಂದ್ರೆ ಉರಿ 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 ಉರಿ. ಈಗ ಉರಿತಿರೋ ಬೆಂಕಿಗೆ ನೀವು ತುಪ್ಪ ಹಾಕಿದ್ರೆ ಹವನದಲ್ಲಿ ಏನಾಗತ್ತೆ? ಸೊ ಇನ್ನು ಪೂರ್ತಿ ಅಗ್ನಿ 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 ಆಗೋಗುತ್ತೆ. ಸೊ ನಾನಂದೆ, ನಾನು ಬಾತ್ರೂಮ್ ಹೋಗ್ತಾ ಇದ್ದೀನಿ. ಸೊ ನನ್ಗೆ ಗೊತ್ತಿಲ್ಲ ನನ್ಗೆ ಏನಾಗ್ತಿದೆ ಅಂತ. ನಾನು ಕಣ್ಮುಚ್ಕೊಂಡ್ ಕೂತಿದ್ದೆ. ಮತ್ತೆ ಪೂರ್ತಿ ಹಂಗೆ ಜಬ್ 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 ಹೊರಗೆ ಬಂದ್ಬಿಡ್ತು. ಮತ್ತೆ ಹಿಂಗೆ 40 ನಿಮಿಷ ಆಗೋಯ್ತು. ಹೀಗೆ 40 ನಿಮಿಷ ಆಗೋಯ್ತು. ಹೊರಗೆ ಗುಂಪ್ ಸೇರ್ಬಿಟ್ಟಿದ್ರು. ಮೇಕಪ್ ಅವರು, ಡಿಸೈನರ್ಸು. ಮಮತಾ, ಆರ್ ಯು ಓಕೆ? ವಿ ಆರ್ ನಾಕಿಂಗ್, ಆರ್ ಯು ಓಕೆ? ನಾನ್ ಹೇಳ್ದೆ, ಐ ಆಮ್ ಸಾರಿ. ಜಾಸ್ತಿ ಕುಡಿದ್ರೆ ವಾಮಿಟ್ ಕೂಡ ಆಗತ್ತೆ ಅಲ್ವಾ? ಹಾ, ಇಲ್ಲ. ನನ್ಗೆ 2 ಪೆಗ್ಗಿಂತ ಜಾಸ್ತಿ ಕುಡ್ದು ಅಭ್ಯಾಸ ಇಲ್ಲ. ಮತ್ತೆ ಆ ಯಜ್ಞದಲ್ಲಿ ಏನಾಗೋಯ್ತು ಅಂದ್ರೆ, ಎಷ್ಟೆಲ್ಲ ಅದು ಫಾಸ್ಟಿಂಗ್ ನಲ್ಲಿ ಒಂದು ಅಗ್ನಿ ಪ್ರಜ್ವಲಿತ ಆಗುತ್ತೆ. ಸೊ ಅದ್ರಲ್ಲಿ ವಾಂತಿ ಎಲ್ಲ ಆಗುತ್ತೆ. ಅಂದ್ರೆ ನೋಡಿ, ಇದ್ರ ಅರ್ಥ ಏನಂದ್ರೆ, ಒಂದ್ ವೇಳೆ ಅಗ್ನಿ ಪ್ರಜ್ವಲಿತ ಆದ್ರೆ, ಸಿದ್ಧಿ ಆಗ್ಬಿಟ್ರೆ, ಆಗ ಏನ್ ತಿನ್ಬೇಕು, ಎಷ್ಟ್ ಬೇಕ್ ಕುಡಿಬೇಕು, ಏನ್ ಮಾಡ್ಬೇಕು, ಇವೆಲ್ಲ ಯಾವ ಪರಿಣಾಮ ಬೀರಲ್ಲ. ಇಲ್ಲ ಇದು 96 ಆಗಿದ್ದು, ಇದು 96, 97 ನಲ್ಲಾಗಿದ್ದು 2 ವರ್ಷ. ಅದನ್ನೇ ನನ್ ಗುರುನು ನೋಡಿದ್ರು. ಅವ್ರೊಬ್ರು ದೊಡ್ಡ ತಪಸ್ವಿ, ಅವ್ರೇನೆ ನೋಡಿದ್ರು. ಈ ಹುಡುಗಿದು, ಇವಳು ಡಿಸೈನರ್, ಇವಳು ಈ ಬಾಲಿವುಡ್, ಇವಳನ್ನ ಜಾಸ್ತಿ ದಿನ ನಡಿಯಕ್ ಬಿಡಲ್ಲ ಇವ್ರು ಇವಳನ್ನ ತಪಸ್ಸನ್ನ. ಅವರು ತಪಸ್ವಿ, ಮತ್ತೆ ಅದಕ್ಕೆ ಅವರನ್ನ ತಪಸ್ವಿ ಅಂತ ಕರೆಯೋದು. ಅವರು ನೋಡಿದ್ರು ಇವೆಲ್ಲ ಶುಂಭ ನಿಶುಂಭರ ಗುಂಪು ಸುತ್ತಲೂ ಇದೆ. ಹಾಗಾಗಿ ಅವ್ರು ನನ್ಗೆ ಎಂತ ಒಂದು ತಪಸ್ಸಿನ ಸ್ಥಾನ. ಅಲ್ಲಿ ನನ್ಗೆ 12 ವರ್ಷ ಯಾರು ನನ್ಗೆ, ಯಾಕಂದ್ರೆ 12 ವರ್ಷ ತಪಸ್ ಮಾಡ್ಬೇಕಾಗ್ ಬಂತು. ನಿಮ್ ಕುಂಡಲಿನ ಶಕ್ತಿ ಜಾಗೃತ ಆಗುತ್ತೆ. ಅದಾದ್ಮೇಲೆ ನೀವು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ತಲುಪ್ತೀರಾ. ಸೊ ಅದಕ್ಕೆ ಆ 12 ವರ್ಷದ ಬ್ರಹ್ಮಚರ್ಯ ವ್ರತ ಮಾಡ್ಲೇಬೇಕಾಯ್ತು. ಆಗ್ಲೇ ಆ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ. ಜನತೆಯಿಂದ ಒಂದು ಪ್ರಶ್ನೆ ತಗೋಬಹುದು ನಾವೀಗ? ಮೇಡಮ್, ನಾನ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಹಿಂದಿ ಸಿನಿಮಾದು ಒಂದು संसार से भागे फिरते हो भगवान को तुम क्या पाओगे, ಈ ಹಾಡಿಗೆ ನಿಮ್ಮ ಅಭಿಪ್ರಾಯ ಏನು? ನಾನೊಂದು ಹಾಡು ಹೇಳ. गुरु चरणाम्बुज निर्भर भक्त संसारात चिराग भवमुक्त. गुरु चरणाम्बुज निर्भर भक्त संसारात चिराग भवमुक्त. सेन्द्रिय मानस नियमा देवो द्रक्षसि निज हृदय संदेवं. द्रक्षसि निज हृदय संदेवं. भज गोविन्दं भज गोविन्दं गोविन्दं भज मूढमदे. समप्राप्ते सन्निहिते काले समप्राप्ते सन्निहिते काले नहीं नहीं रक्षति
दुःखिं करणे। भज गोविंदम भज गोविंदम गोविंदम भज